many churches, their spiritual level is like the slums. ಬಹಳಷ್ಟು ಜನರ ಆತ್ಮಿಕ ಜೀವಿತ ಕೊಳಚೆ ಪ್ರದೇಶ. Many churches. ಬಹಳ ಸಭೆಗಳಲ್ಲಿ ಹೀಗೆ ಅವರ ಆತ್ಮಿಕ ಜೀವಿತ ಕೊಳಚೆ ಪ್ರದೇಶದಲ್ಲಿ ಇರೋ ಹಾಗೆ ಆಗಿದೆ. But God has led us to a higher level. ಆದ್ರೆ ದೇವರು CFC ನಲ್ಲಿ ದೇವರು ಹೆಚ್ಚಿನ ಮಟ್ಟಕ್ಕೆ ನಡೆಸಿದ್ದಾರೆ. That's a good thing. ಅದು ಬಹಳ ಒಳ್ಳೆಯದು. Isn't it a good thing that your standard of living is higher so that your children can get a better education? ಇದು ಒಳ್ಳೆಯದಲ್ವಾ? ನಿಮ್ಮ ಜೀವನದ ಮಟ್ಟ ಹೆಚ್ಚಾದ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ. If we have more understanding of the way of righteousness, our children must be much more godly than children in other churches. ನೀವು ಹೆಚ್ಚು ಈ ಒಂದು ನೀತಿಯ ಮಾರ್ಗವನ್ನು ತಿಳಿದಿದ್ರೆ ನಿಮ್ಮ ಮಕ್ಕಳ ಆತ್ಮಿಕ ಜೀವಿತ ಹೆಚ್ಚಾಗಿರುತ್ತೆ ಈ ಕೊಳಚೆ ಪ್ರದೇಶದಲ್ಲಿ ಇರೋರಿಗಿಂತ. That's a blessing. ಅದು ಒಂದು ಆಶೀರ್ವಾದ. So I want to know the highest level of righteousness that God wants to teach me on this earth. ನನಗೆ ಈ ಒಂದು ನೀತಿಯ ಮಾರ್ಗ ಬಹಳ ಉತ್ತಮವಾದದ್ದು ಬೇಕು ಈ ಭೂಮಿಯಲ್ಲಿ ಜೀವಿಸುವಾಗ. But I cannot learn it all of a sudden. ತಕ್ಷಣ ನಾನು ಕಲಿಲಿಕ್ಕೆ ಸಾಧ್ಯವಿಲ್ಲ ಅದೆಲ್ಲ. Just like we go in school from first standard, second standard, third standard. ನಾವು ಶಾಲೆಯಲ್ಲಿ ಮೊದಲನೇ ತರಗತಿ, ಎರಡನೇ ತರಗತಿ, ಮೂರನೇ ತರಗತಿಗೆ ಹೋಗೋ ಹಾಗೆ. God wants to lead us step by step by step by step. ದೇವರು ಹಂತ ಹಂತವಾಗಿ ನಮ್ಮನ್ನ ನಡೆಸಿಕೊಂಡು ಹೋಗ್ತಾರೆ. You read that in the first chapter of Genesis. ಅಲ್ಲಿ ಒಂದು ಆದಿಕಾಂಡದ ಮೊದಲನೇ ಅಧ್ಯಾಯದಲ್ಲಿ ನಾವು ಅದನ್ನು ಓದ್ತೀವಿ. All those things that God made in 6 days, he could have made in 1 second. ಆ ಒಂದು ಎಲ್ಲಾ ಕಾರ್ಯಗಳನ್ನು 6 ದಿವಸದಲ್ಲಿ ಮಾಡಿದ್ದನ್ನ ಒಂದೇ ಕ್ಷಣದಲ್ಲಿ ಮಾಡಬಹುದು. ಒಂದೇ ಕ್ಷಣದಲ್ಲಿ sun, moon, trees, ಎಲ್ಲ ಆಕಾಶ, ನಕ್ಷತ್ರ, ಸೂರ್ಯ, ಚಂದ್ರ ಎಲ್ಲವನ್ನೂ ಸೃಷ್ಟಿಸಿದ ಮರಗಳನ್ನ, fish, ಇಲ್ಲಿ ಮೀನುಗಳನ್ನ, beasts, ಇಲ್ಲಿ ಮೃಗಗಳನ್ನ, and the animal and man, ಪ್ರಾಣಿಗಳನ್ನ, everything in 1 second. ಎಲ್ಲವನ್ನು ಒಂದೇ ಕ್ಷಣದಲ್ಲಿ. Why did he take 6 days? ಯಾಕೆ ಅವರು 6 ದಿನಗಳು ತಗೊಂಡ್ರು? To teach us ನಮಗೆ ಕಲಿಸಲಿಕ್ಕೆ that spiritual change comes in us little by little by little. ಆತ್ಮಿಕ ಬೆಳವಣಿಗೆ ಕೂಡ ಕ್ರಮೇಣವಾಗಿ ಸ್ವಲ್ಪ ಸ್ವಲ್ಪವಾಗಿ ಬರುತ್ತೆ ಅಂತ ತೋರಿಸಲಿಕ್ಕೆ. Finally man was made in the image of God. ಕಡೆಗೆ ಮನುಷ್ಯನು ದೇವರ ಸಾರೂಪ್ಯದಲ್ಲಿ ಸೃಷ್ಟಿಯಾದ. And so we also finally we will become like Jesus Christ. ನಾವು ಕಡೆಯದಾಗಿ ನಾವು ಕ್ರಿಸ್ತನ ತರ ಆಗ್ತೀವಿ. That will happen only if we go step by step by step. ಅದು ಹೇಗೆ ಆಗುತ್ತೆ ಅಂದ್ರೆ ನಾವು ಹಾಗೆ ಹೆಜ್ಜೆ ಹೆಜ್ಜೆಯಿಂದ ನಡೆದು ಹೋದ್ರೆ ಮಾತ್ರ. And that is what we teach in CFC. ನಾವು ಕೂಡ CFC ನಲ್ಲಿ ಅದನ್ನೇ ಕಲಿಸ್ತೀವಿ. That you can go from first standard to second standard. ನೀವು ಒಂದನೇ ತರಗತಿಯಿಂದ ಎರಡನೇ ತರಗತಿಗೆ ಹೋಗಬಹುದು. That means at a low level you first go according to what your conscience tells you. ಒಂದು ಕೆಳಗಿನ ಸ್ತರದಲ್ಲಿ ನಿಮ್ಮ ಮನಸ್ಸಾಕ್ಷಿ ಏನು ಹೇಳುತ್ತೆ ಅದನ್ನ ಕೇಳಿಸ್ಕೊಳ್ತೀರಾ. ನಂತರ next year your conscience will become more sensitive. ಮುಂದಿನ ವರ್ಷ ನಿಮ್ಮ ಮನಸ್ಸಾಕ್ಷಿ ಇನ್ನೂ ಸೂಕ್ಷ್ಮವಾಗುತ್ತೆ. Will show you something else in your life which is wrong, which you did not know in first standard. ಮೊದಲನೇ ತರಗತಿಯಲ್ಲಿ ನಿಮಗೆ ಗೊತ್ತಿಲ್ಲದ ಯಾವುದೋ ಒಂದು ತಪ್ಪು ಅಲ್ಲಿ ಎರಡನೇ ತರಗತಿಯಲ್ಲಿ ಮನಸ್ಸಾಕ್ಷಿ ನಿಮಗೆ ತೋರಿಸುತ್ತೆ. The next year you will discover something more which you did not know in the second standard. ಮುಂದಿನ ವರ್ಷ ಎರಡನೇ ತರಗತಿಯಲ್ಲಿ ತಿಳಿದೇ ಇರುವಂತದ್ದು ನಿಮಗೆ ಮನಸ್ಸಾಕ್ಷಿ ಬೆಳಕು ಕೊಡುತ್ತೆ. Just like children are learning more and more through your conscience, you can learn more and more and more and more. ಮಕ್ಕಳು ಕೂಡ ತರಗತಿಯಲ್ಲಿ ಹೆಚ್ಚೆಚ್ಚು ಕಲಿತು ಹೋದ ಹಾಗೆ ನಿಮ್ಮ ಮನಸ್ಸಾಕ್ಷಿ ಕೂಡ ಸ್ವಲ್ಪ ಸ್ವಲ್ಪವಾಗಿ ಕಲಿಸುತ್ತೆ. That is the path we are teaching people to walk in CFC. That's what we've been teaching for more than 40 years. ನಾವು 40 ವರ್ಷದಿಂದ CFC ನಲ್ಲಿ ಆ ಒಂದು ಮಾರ್ಗವನ್ನ ಕಲಿಸ್ತಾ ಇದ್ದೀವಿ ಸ್ವಲ್ಪ ಸ್ವಲ್ಪ. I have discovered things in my life which I did not know last year. ನಾನು ನನ್ನ ಜೀವಿತದಲ್ಲಿ ಕೆಲವು ವಿಷಯಗಳನ್ನು ಕಂಡುಕೊಂಡೆ, ಅದು ನನಗೆ ಕಳೆದ ವರ್ಷ ಗೊತ್ತಿರಲಿಲ್ಲ. Many things like anger and telling lies and all, those all we learned right at the beginning, first standard itself. ಸಿಟ್ಟುಕೊಳ್ಳೋದು ಮೊದಲನೇ ತರಗತಿಯಲ್ಲೇ ಕಲಿತು, ಸಿಟ್ಟುಕೊಳ್ಳೋದು, ಸುಳ್ಳು ಹೇಳೋದು, ಅದನ್ನೆಲ್ಲ ನಾವು ಒಂದನೇ ತರಗತಿಯಲ್ಲಿ ಕಲಿತು ಬಿಡ್ತೀವಿ. Getting offended with what somebody said about me or ಯಾರೋ ಹೇಳಿದ್ರ ಬಗ್ಗೆ ನಾವು ಬೇಸರ. Those are all first standard examinations we must pass very quickly. ಅದೆಲ್ಲ ಬಹಳ ಬೇಗ ಕಲ್ತ್ಕೊಂಡು ಬಿಡಬೇಕು ಒಂದನೇ ತರಗತಿ ಪರೀಕ್ಷೆಯಲ್ಲಿ. Then there are more subtle things. ಇನ್ನು ಒಂದು ಚತುರವಾದದ್ದು, selfishness, ಸ್ವಾರ್ಥ, or some spiritual pride. ಆತ್ಮಿಕ ಅಹಂಕಾರ. Those are like onions. You peel off one layer, you discover another layer underneath. ಅದು ಒಂದು ನೀರುಳ್ಳಿ ಹಾಗೆ ಒಂದೊಂದಾಗಿ ಪದರವಾಗಿ ತೆಗೆದ ಹಾಗೆ. And we have to discover it and peel it off. ಅದನ್ನ ನಾವು ಕಂಡುಕೊಂಡ ಹಾಗೆ ಅದನ್ನ ನಾವು ಬಿಡಿಸ್ಕೊಳ್ತಾ ಹೋಗ್ತೀವಿ. You will never discover it if you don't keep your conscience clear. ನೀವು ನಿಮ್ಮ ಮನಸ್ಸಾಕ್ಷಿಯನ್ನು ಶುದ್ಧವಾಗಿ ಇಟ್ಕೊಂಡಿಲ್ಲ ಅಂದ್ರೆ ಅದು ನಿಮಗೆ ಕಾಣಿಸೋದಿಲ್ಲ. So that is why we teach in our church, you must judge yourself every day. ಅದಕ್ಕಾಗಿ ನಮ್ಮ ಸಭೆಯಲ್ಲಿ ನಾವು ಏನು ಕಲಿಸ್ತೀವಿ ಅಂದ್ರೆ ನಿಮ್ಮನ್ನ ನೀವು ನ್ಯಾಯ ತೀರ್ಮಾನ ಮಾಡಬೇಕು. I have done that for many years now. Every day I judge myself.
ನಾನು ಪ್ರತಿ ದಿವಸ ಅದನ್ನ ಮಾಡ್ತಾ ಇದ್ದೀನಿ, ಪ್ರತಿ ದಿವಸ ನನ್ನನ್ನು ನಾನು ನ್ಯಾಯ ತೀರ್ಮಾನ I ಮಾಡ್ತಾ say, ಇದ್ದೀನಿ. Lord, show me something in my life which is not yet like Jesus Christ. ಕರ್ತನೆ, ನನಗೆ ತೋರ್ಸು ಕ್ರಿಸ್ತನ ತರ ನನ್ನ ಜೀವಿತದಲ್ಲಿ ಯಾವುದಿಲ್ಲ. I don't have to actually say it every day. ನಾನು ಅದನ್ನ ಪ್ರತಿ ದಿವಸ ಹೇಳಬೇಕಾಗಿಲ್ಲ ಬಾಯಿಂದ. I have made it a permanent prayer. Lord, I want in all of my life to discover every day something which is not like Christ in my life. ನಾನು ಶಾಶ್ವತವಾಗಿ ನನ್ನ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ, ಕರ್ತನೆ ನನ್ನ ಜೀವಿತದಲ್ಲಿ ಏನಾದರೂ ತೋರಿಸು ಕ್ರಿಸ್ತನ ತರ ಇಲ್ಲದೆ ಇರುವಂತದ್ದು. In the external life we may have finished with all external sins long ago. ನಮ್ಮ ಈ ಹೊರಗಿನ ಪಾಪಗಳನ್ನ ನಾವು ಮೊದಲೇ ಬಿಟ್ಕೊಟ್ಟಿರಬಹುದು. External sins we have to finish with quickly. ನಾವು ಹೊರಗಿನ ಪಾಪಗಳನ್ನ ಬಹಳ ಬೇಗ ಮುಗಿಸ್ಬಿಡ್ಬೇಕು. Drinking, smoking cigarettes, ಸಿಗರೆಟ್, going to cinemas, ಸಿನಿಮಾಗೆ ಹೋಗುವ, watching all these dirty programs on television, ಒಂದು ಟಿವಿನಲ್ಲಿ ಕೆಟ್ಟ ಕಾರ್ಯಕ್ರಮಗಳನ್ನು or ನೋಡುವುದು, reading dirty books, ಕೆಟ್ಟ ಪುಸ್ತಕಗಳನ್ನು or getting angry, ಕೋಪಗೊಳ್ಳುವುದು, telling lies, ಸುಳ್ಳು ಹೇಳುವುದು, cheating. ಮೋಸ These are ಮಾಡುವುದು. all external things we got to ಇದೆಲ್ಲ get rid of quickly. ಹೊರಗಿನ ವಿಷಯವನ್ನು ಬಹಳ ಬೇಗ ಬಿಟ್ಟು